ಗೀತಾ ಮಹಾತ್ಮೆ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠರಾದವರು ಯಾವುದನ್ನು ಆಚರಿಸುತ್ತಾರೋ ಅದನ್ನೇ ಇತರರು ಅನುಸರಿಸುತ್ತಾರೆ. ಪರಸ್ತ್ರೀ ಪರಧನಗಳನ್ನು ಬಯಸುವವರ ವಿರುದ್ಧ ಯುದ್ಧ ಮಾಡುವುದಿಲ್ಲ ಎಂದರೆ ಪರೋಕ್ಷವಾಗಿ ಅಂಥವರಿಗೆ ಶಿಕ್ಷೆ ಕೊಡುವುದಿಲ್ಲ ಎಂದೇ ಅರ್ಥ. ಆ ಸಂದರ್ಭದಲ್ಲಿ ಅರ್ಜುನನ ಮನೋಸ್ಥಿತಿಯನ್ನು ಬದಲಾಯಿಸಲು ಮತ್ತು ಪ್ರತಿಯೊಬ್ಬನ ಧರ್ಮ ಮತ್ತು ಕರ್ಮ ಏನೆಂಬುದನ್ನು ಬೋಧಿಸುವ ಅನಿವಾರ್ಯ ಪ್ರಸಂಗ ಕೃಷ್ಣನಿಗೆ ಬರುತ್ತದೆ. ಅವರನ್ನು ಕೊಂದರೆ ನಿನಗೆ ಪಾಪ ಬರುತ್ತದೆ ಅಂತ ಏಕೆ ತಿಳಿದುಕೊಳ್ಳುತ್ತೀಯಾ? ಪ್ರಪಂಚದಲ್ಲಿ ಯಾವ ಕೆಲಸ ಕರ್ಮವನ್ನು ಮಾಡಬೇಕೆಂದು ನೀನು ಹುಟ್ಟಿದ್ದೀಯೋ ಆ ಆಯ್ಕೆ ಕೂಡ ನನ್ನದೇ. ಕೆಲಸ ಮಾಡಿಸಿದ ಮೇಲೆ ಅದಕ್ಕೆ ಪ್ರತಿಫಲ ಏನು ಕೊಡಬೇಕು ಎನ್ನುವ ಆಯ್ಕೆಯೂ ನನ್ನದೇ ಅಲ್ಲವೇ? ನೀನು ನಿಮಿತ್ತ ಮಾತ್ರ ಎಂದು ತಿಳಿ. ನಿನಗೆ ಬುದ್ಧಿಶಕ್ತಿ ಮತ್ತು ಅವಕಾಶವನ್ನು ನಾನೇ ಕೊಟ್ಟಿದ್ದೇನೆ. ಒಂದು ವೇಳೆ ನೀನು ಇಲ್ಲಿ ಇರದಿದ್ದರೆ ನಾನು ಆ ಕೆಲಸವನ್ನು ಇನ್ಯಾರಿಂದಲಾದರೂ ಮಾಡಿಸುತ್ತಿದ್ದೆ. ಏಕೆಂದರೆ ಇದು ಲೋಕದ ಹಿತಕ್ಕಾಗಿ ಮಾಡಲೇಬೇಕಾಗಿ ಬಂದಿದೆ. ಕೌರವರು ಸತ್ತೇ ಸಾಯುತ್ತಾರೆ. ಹಾಗಾಗಿ ಯಾವುದರ ಬಗ್ಗೆಯೂ ಚಿಂತಿಸದೆ ನಿನಗೆ ವಿಧಿಸಿದ ಕೆಲಸವನ್ನು ಈಶ್ವರಾರ್ಪಣ ಭಾವದಿಂದ ಮಾಡು. ಇದು ಕೃಷ್ಣ ಹೇಳಿದ ಮಾತು. ಇದು ಇಡೀ ಭಗವದ್ಗೀತೆಯ ಸಾರವೂ ಹೌದು. ಇದು ಭಗವಂತನು ಅರ್ಜುನನ ಮೂಲಕ ನಮಗೆ ಸಾರಿದ ಸಂದೇಶವೂ ಹೌದು. ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಅರ್ಥೈಸಬೇಕೆಂದರೆ, ನ್ಯಾಯಾಲಯದಲ್ಲಿ ಯಾರಾದರೂ ಅಪರಾಧಿಗೆ ಮರಣದಂಡನೆ ಶಿಕ್ಷೆ ತೀರ್ಪನ್ನು ಬರೆದು ಆದ ಮೇಲೆ ನ್ಯಾಯಾಧೀಶರು ತಾವು ಆದೇಶಕ್ಕೆ ಸಹಿ ಹಾಕಿದ ಪೆನ್ನಿನ ನಿಬ್ಬನ್ನು ಮುರಿದು ಹಾಕುತ್ತಾರಂತೆ. ಇದೊಂದು ಸಂಪ್ರದಾಯ ಮಾತ್ರ, ಕಾನೂನು ಅಲ್ಲ. ಹೀಗೆ ಈ ತೀರ್ಪನ್ನು ಮತ್ತೆ ಬದಲಾಯಿಸಲು ಸಾಧ್ಯವಿಲ್ಲ. ಅಂತಿಮ ತೀರ್ಪು ಎಂಬುದು ಅರ್ಥ. ಮತ್ತೊಂದು ಕಾರಣ, ಈ ರೀತಿಯ ಹೀನ ಕೃತ್ಯ ಮತ್ತೆ ಬಾರದಿರಲಿ ಎಂಬುದು. ಕೆಲವು ನಿಯಮಗಳು ಕಾನೂನಿನಲ್ಲಿ ಇರದಿದ್ದರೂ ಕೆಲವೊಂದು ಕಟ್ಟುಪಾಡುಗಳನ್ನು ಪಾಲಿಸಬೇಕಾಗುತ್ತದೆ. ನ್ಯಾಯಾಧೀಶರಿಗೆ ಅದು ಹೀನ ಕೃತ್ಯವೇ ಆದರೂ ಅದು ಅವರ ಕೆಲಸ, ಅವರ ಕರ್ಮವೆಂದು ತಿಳಿದು ಮಾಡಲೇಬೇಕು. ಇದನ್ನೆಲ್ಲ ಶ್ಲೋಕದ ಹಿನ್ನೆಲೆಯಲ್ಲಿ ನೋಡಿದಾಗ ಸಿಗುವ ಕರ್ಮ ಫಲದ ವ್ಯಾಖ್ಯಾನವನ್ನು ಅರ್ಥೈಸುವ ಸಲುವಾಗಿ ಇಷ್ಟೆಲ್ಲ ಚರ್ಚೆ ಮಾಡಬೇಕಾಗಿ ಬರುತ್ತದೆ. ಆದ್ದರಿಂದ ಯಾರೊಬ್ಬರೂ ತಾವು ಮಾಡಬೇಕಾಗಿರುವ ಕೆಲಸದಿಂದ ಹಿಮ್ಮೆಟ್ಟಬಾರದು ಎಂಬುದೇ ಈ ಶ್ಲೋಕದ ಭಾವಾರ್ಥ. ಹರಿ ಓಂ.